ಬಾಲ್ ಭವನದ ವತಿಯಿಂದ ಬೆಳಗಾವಿ ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗಲಿಕ್ಕೆ, ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ, ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಮ್ಮ ಬೆಳಗಾವಿಯಲ್ಲಿದ್ದಂಥ ಒಂದು ಬಾಲ ಭವನವನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಉತ್ಸುಕತೆ ಅಂತ ಹೇಳ್ಬೋದು, ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಮತ್ತು ನಮ್ಮ ಇಲಾಖೆ ಬಾಲ್ ಭವನದಿಂದ ಒಂದು 20 ಲಕ್ಷ, ಜಿಲ್ಲಾ ಪಂಚಾಯತ್ನಿಂದ ಒಂದು 20 ಲಕ್ಷ ಇದನ್ನು ಮಾಡಿ ಈ ಭವನ ನಮ್ಮದೇ. ಆದರೆ ಇದು ಬಹಳಷ್ಟು ದಿನದಿಂದ ಹಾಗೆ ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಇರಲಿಲ್ಲ, ಯಾವ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ, ಭಾಳ ಹಳೇದಾಗಿತ್ತು, ಶೀತಲಾವಸ್ಥೆ ಆಗಿತ್ತು. ಆದರೆ ನಮ್ಮ ರಾಹುಲ್ ಸಿಂಧೆ ಅವರ ಕಣ್ಣು ಇದ್ರ ಮೇಲೆ ಬಿದ್ದ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿ ಈ ಭಾಗದ ನಮ್ಮ ಮಕ್ಕಳಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ, ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಹಳಷ್ಟು ಅತ್ಯುತ್ತಮವಾದಂಥ ಒಂದು ಇನಿಷಿಯೇಟಿವ್ ನಮ್ಮ ಸ್ಥಳೀಯ ಶಾಸಕರಾದಂಥ ರಾಜು ಸೇಠ್ ಅವರ ನೇತೃತ್ವದಲ್ಲಿ ನಡೀತು. ನಮ್ಮ ಲೋಕಲ್ MLA ಅವರು 20 ಲಕ್ಷ ಕೊಟ್ಟಿದ್ದಾರೆ, ನಮ್ಮ ಬಾಲ್ ಭವನದಿಂದ 20 ಲಕ್ಷ. ಇವತ್ತು ಈ ಥರ ಒಂದು ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವ್ರ ಕೈಯಿಂದ ಮಾಡಿಸಿದ್ದೀವಿ. ನಮಗಿಷ್ಟೇ ಆಶೆ, ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂಥ ಅತ್ಯುನ್ನತವಾದಂಥ ಪ್ರತಿಭೆಯನ್ನು ಹೊಂದಿದಂಥ ಕ್ರಿಕೆಟ್ ಹುಡುಗರನ್ನು ಫ್ರೀಯಾಗಿ ಅವ್ರ ಫ್ರೀ ಹಾಸ್ಟೆಲನ್ನು ಕೂಡ ಮಾಡಿಕೊಡ್ತೀವಿ. ಅವರ ಎಜುಕೇಷನ್ ಅಂದರೆ ಅವರು ಬೆಳಗಾಂಗೆ ಅವರು ಅಡ್ಮಿಷನ್ ತೊಗೊಳ್ತಾರೆ ಅಂತಂದರೆ, ಯಾಕಂದರೆ 18 ಕ್ಷೇತ್ರ ಇರೋದ್ರಿಂದ ಸೊ ಎಲ್ಲಿಯವರು ಬಂದು ಕೂಡ ಇಲ್ಲಿ ಪ್ರಾಕ್ಟೀಸ್ 2 ತಿಂಗಳು ಬೇಸಿಗೆಯಲ್ಲಿ 2 ತಿಂಗಳು ಮೊದಲು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದರಲ್ಲಿ ಯಾರು ಒಳ್ಳೆ ಪ್ರತಿಭೆ ಹೊರಹೊಮ್ಮುತ್ತಾರೆ ಅವರನ್ನು ಎಕ್ಸ್ಕ್ಲೂಸಿವ್ ಆಗಿ ಒಂದು 15 ಜನನೋ 20 ಜನನೋ ಅವರನ್ನು ಮುಂಬರುವಂಥ ರಣಜಿ ಕ್ರಿಕೆಟ್ಗಾಗಿರ್ಬೋದು ಅಥವಾ ನ್ಯಾಷನಲ್ ಕ್ರಿಕೆಟ್ಗಾಗಿರ್ಬೋದು ಅದ್ರ ಮೇಲೆ ಅವರನ್ನು ತಯಾರಿ ಮಾಡುವಂಥ ಎಲ್ಲ ಇದನ್ನು ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ 5 ಜನ ವಿಕಲಚೇತನರಿಗೆ ಕೂಡ ಆಸ್ಪದವನ್ನು ಈ ಒಂದು ಬಾಲಭವನ ಕ್ರಿಕೆಟ್ ಇದರಲ್ಲಿ ನಾವು ಮಾಡ್ತಾಯಿದ್ದೀವಿ. ತಮ್ಮ ಕ್ಷೇತ್ರದಲ್ಲಿ ಮರಗಳ